ಸ್ನೇಹಿತರೆ ನಮಸ್ಕಾರ. ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನು ಶೇರ್ ಮಾಡಿ. ಸ್ನೇಹಿತರೆ, ಇಂದು ನಾವು ರಾಷ್ಟ್ರೀಯ ಪಕ್ಷಿಗಳ ದಿನವನ್ನು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ಜನವರಿ 5ರಂದು ಈ ದಿನವನ್ನು ಆಚರಿಸಲಾಗುತ್ತೆ. ಪಕ್ಷಿಗಳ ಪ್ರಭೇದಗಳನ್ನು ಕಾಪಾಡಲು ಮತ್ತು ಅವುಗಳ ಸಂರಕ್ಷಣೆ ಕುರಿತು ಅಭಿಯಾನವನ್ನು ನಡೆಸಲು ಮೀಸಲಿರಿಸಿದ ದಿನವಾಗಿದೆ. ಈ ಮೂಲಕ ಪಕ್ಷಿಗಳ ಸಂರಕ್ಷಣೆ ಮತ್ತು ಅವುಗಳ ಆವಾಸ ಸ್ಥಾನಗಳ ನಾಶಗಳು, ಅಕ್ರಮ ಪಕ್ಷಿಗಳ ವ್ಯಾಪಾರಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಮೂಲಕ ವಿವಿಧ ಜಾತಿಯ ಬರ್ಡ್ ಸ್ಪೀಷೀಸ್ಗಳ ಪರಿಸರ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುವುದಾಗಿದೆ. ಇಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ರಾಷ್ಟ್ರೀಯ ಪಕ್ಷಿಗಳ ದಿನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಬನ್ನಿ. ರಾಷ್ಟ್ರೀಯ ಪಕ್ಷಿಗಳ ದಿನವು ಬಹುಮುಖ್ಯವಾಗಿ ಫೋಕಸ್ ಮಾಡೋದು ಪಕ್ಷಿಗಳ ಆವಾಸ ಸ್ಥಾನಗಳ ನಾಶ, ಹವಾಮಾನ ಬದಲಾವಣೆ ಮತ್ತು ಬೇಟೆಯಾಡುವಿಕೆಯಿಂದಾಗಿ ಪಕ್ಷಿಗಳು ಎದುರಿಸುತ್ತಿರುವಂತಹ ತೊಂದರೆಗಳು ಹಾಗೂ ಬೆದರಿಕೆಗಳನ್ನು ಹೈಲೈಟ್ಸ್ ಮಾಡೋದು. ಸ್ನೇಹಿತರೆ, ಸಸ್ಯಗಳ ಪರಾಗಸ್ಪರ್ಶ, ಬೀಜ ಪ್ರಸರಣ ಮತ್ತು ಕೀಟ ನಿಯಂತ್ರಣದಲ್ಲಿ ಸಹಾಯ ಮಾಡುವ ಮೂಲಕ ಪರಿಸರ ಸಮತೋಲನವನ್ನು ಕಾಪಾಡುವಲ್ಲಿ ಪಕ್ಷಿಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಈ ನ್ಯಾಷನಲ್ ಬರ್ಡ್ಸ್ ಡೇ ಅಂತಕ್ಕಂಥದ್ದು ಏವಿಯನ್ ವೆಲ್ಫೇರ್ ಕೊಯಿಲೇಷನ್ AWC ಇಂದ ಎಸ್ಟಾಬ್ಲಿಷ್ ಆಯಿತು. ಈ ಸಂಸ್ಥೆ 2000ನೇ ಇಸ್ವಿಯಿಂದ ಕಾರ್ಯನಿರ್ವಹಿಸ್ತಾ ಇದೆ. ಇದರ ಮಹತ್ವ ಈ ಮೊದಲು ಹೇಳಿದಂತೆ ಪರಿಸರ ವ್ಯವಸ್ಥೆಯಲ್ಲಿ ಪಕ್ಷಿಗಳ ಪ್ರಾಮುಖ್ಯತೆ ಹಾಗೂ ಆವಾಸ ಸ್ಥಾನದ ನಷ್ಟ ಮತ್ತು ಹವಾಮಾನ ಬದಲಾವಣೆಯಂತಹ ಬೆದರಿಕೆಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸೋದು. ಈ ನ್ಯಾಷನಲ್ ಬರ್ಡ್ಸ್ ಡೇನ ಮೊದಲು ಅಮೆರಿಕದಲ್ಲಿ ಆಚರಣೆಗೆ ತರಲಾಯಿತು. ನಂತರದಲ್ಲಿ ಕೆನಡಾ, ಯುನೈಟೆಡ್ ಕಿಂಗ್ಡಮ್ ಅಂದರೆ UK, ಭಾರತದ ಹಾಗೆ ಅನೇಕ ಇತರ ರಾಷ್ಟ್ರಗಳಲ್ಲಿ ಕೂಡ ಪ್ರಸ್ತುತ ಆಚರಣೆಗೆ ತರಲಾಗ್ತಿದೆ. ಅಭಿಯಾನದ ರೂಪದಲ್ಲಿ ಆಚರಿಸಲಾಗ್ತಿದೆ. ಸ್ನೇಹಿತರೆ, ಈ AWCಯ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೋಡಿದಾಗ ಒಂದಿಷ್ಟು ಮಾಹಿತಿ ತಿಳಿಯಿತು. ಯಾಕೆ ಈ ಅಭಿಯಾನವನ್ನು ಶುರು ಮಾಡಿದ್ರು ಅಂತ. ಸ್ನೇಹಿತರೆ, ಒಂದು ಪಕ್ಷಿನ ಸೆರೆಯಲ್ಲಿಟ್ಟರೆ ಅಂದರೆ ಕೇಜ್ನಲ್ಲಿ ಬೆಳೆಸಿದಾಗ ಅದು ಎಕ್ಸಾಟಿಕ್ ಸ್ಪೀಷೀಸ್ ಆಗಿದ್ರೂ ಕೂಡ ಅದನ್ನು ಸಾಕು ಪ್ರಾಣಿ ಅಂತೇಳಿ ಪರಿಗಣಿಸಲಾಗೋದಿಲ್ಲ. ಎಕ್ಸಾಟಿಕ್ ಬರ್ಡ್ಸ್ಗಳು ಇನ್ಯಾವುದೇ ದೇಶದ ಎಂಡಮಿಕ್ ಬರ್ಡ್ಸ್ಗಳು ಆಗಿರ್ತವೆ ಅನ್ನೋದನ್ನು ನಾವು ಸದಾ ಗಮನದಲ್ಲಿ ವಹಿಸಿರಬೇಕು. ಪಂಜರದೊಳಗೆ ಇಟ್ಟಾಗ ಅವುಗಳಿಗೆ ಕೆಲವು ನ್ಯೂರೋಟಿಕ್ ಬಿಹೇವಿಯರ್ಸ್ ಸದಾ ಕಿರಿತಾ ಇರೋದು ಮತ್ತು ಗರಿಗಳನ್ನು ಕಿತ್ತಾಕೊಳ್ಳೋದು ಅಥವಾ ತಮ್ಮ ರೆಕ್ಕೆಗಳನ್ನು ತಾವೇ ಮುರಿದುಕೊಳ್ಳೋದು, ಇಂತಹ ಹಲವು ಡಿಸ್ಟ್ರಕ್ಟಿವ್ ಹ್ಯಾಬಿಟ್ಗಳನ್ನು ಬೆಳೆಸ್ಕೊಳ್ತವೆ. ಹಾಗಾಗಿ ಇಂತಹ ಪಕ್ಷಿಗಳ ಕಡೆಗೆ ಕೂಡ ನಾವು ಗಮನ ವಹಿಸಬೇಕು ಅಂತ ಹೇಳ್ತಾರೆ. ಇಲ್ಲಿ ಹೇಳಿರುವಂತೆ ಸಾವಿರಾರು ಗಿಳಿಗಳನ್ನು ಸಾಕು ಪ್ರಾಣಿಗಳಾಗಿ ಮಾರಾಟ ಮಾಡಲು ಕಾಡಿನಿಂದ ಹಿಡಿದು ತರಲಾಗ್ತದೆ. ಅವು ತಮ್ಮ ಸ್ವಾತಂತ್ರ್ಯ ಕಳೆದುಕೊಂಡು ಅವುಗಳು ಪಂಜರಕ್ಕೆ ಸೀಮಿತವಾಗ್ತವೆ. ಆವಾಗಲೇ ಅವುಗಳಲ್ಲಿ ಕೆಲವು ಸತ್ತೋಗ್ತವೆ. ಇನ್ನು 60% ಪಕ್ಷಿಗಳು ಮಾರ್ಕೆಟ್ ತಲುಪೋದ್ರೊಳಗೆ ಸಾಯ್ತವೆ. ಇಂತಹ ಸಾವನ್ನು ಸರಿ ಮಾಡೋದಕ್ಕೆ, ಅವನ್ನು ಸರಿದೂಗಿಸೋದಕ್ಕೆ 4 ಪಟ್ಟು ಗಿಳಿಗಳನ್ನು ಅಥವಾ ಪಕ್ಷಿಗಳನ್ನು ಹಿಡಿದು ತರಲಾಗುತ್ತೆ. ಒಂದು ಗಮನಿಸಬೇಕಾದ ಅಂಶವೇನೆಂದರೆ, ಗಿಳಿ ಮತ್ತು ಪಕ್ಷಿಗಳ ಸಾಗಾಣಿಕೆಗೆ ಇರುವ ಹೆಚ್ಚಿನ ಬೇಡಿಕೆಯೇ ಈ ಪಕ್ಷಿಗಳ ವ್ಯಾಪಾರಕ್ಕೆ ಪ್ರೇರಣೆಯಾಗಿದೆ. ದುರಂತ ಏನಪ್ಪ ಅಂತಂದರೆ, ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಅಕ್ರಮ ಚಟುವಟಿಕೆಗಳಲ್ಲಿ 1ನೇ ಸ್ಥಾನದಲ್ಲಿದ್ದರೆ, ವನ್ಯಜೀವಿಗಳ ಅಕ್ರಮ ವ್ಯಾಪಾರ 2ನೇ ಸ್ಥಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ಇದೆ. ಈ ಅಭಿಯಾನವನ್ನು ನಾವು ಹೇಗೆ ಆಚರಿಸೋದು, ನಾವು ಹೇಗೆ ಶುರು ಮಾಡೋದು? ಸ್ನೇಹಿತರೆ, ಮೊದಲನೇದಾಗಿ ಪಕ್ಷಿ ವೀಕ್ಷಣೆಗೆ ಹೋಗೋದು. ನಮ್ಮ ಮಕ್ಕಳೊಂದಿಗೆ, ನಮ್ಮ ಕುಟುಂಬದೊಂದಿಗೆ ಪಕ್ಷಿ ವೀಕ್ಷಣೆಗೆ ಹೋಗೋದು. ಯಾವುದೇ ರೀತಿಯಲ್ಲಿ ಪಕ್ಷಿಗಳ ಸಂತಾನೋತ್ಪತ್ತಿಗೆ ಅಥವಾ ಪಕ್ಷಿಗಳ ಚಟುವಟಿಕೆಗಳಿಗೆ ತೊಂದರೆಯಾಗದಂತೆ ಸೂಕ್ಷ್ಮವಾಗಿ ಪಕ್ಷಿಗಳ ಚಲನವಲನಗಳನ್ನು ಗಮನಿಸೋದು, ಹಾಗೆ ನೋಟ್ ಮಾಡ್ಕೊಳ್ಳೋದು. ಎರಡನೇದಾಗಿ ಪಕ್ಷಿಗಳ ಬಗ್ಗೆ ತಿಳಿದುಕೊಳ್ಳೋ ಕುತೂಹಲಗಳನ್ನು ಬೆಳೆಸ್ಕೊಳ್ಳೋದು. ಉದಾಹರಣೆಗೆ ಪುಸ್ತಕಗಳನ್ನು, ಲೇಖನಗಳನ್ನು ಓದಿ ಅದನ್ನು ಇತರರಿಗೆ ಹೇಳುವ ಮೂಲಕ ಜಾಗೃತಿಯನ್ನು ಮೂಡಿಸೋದು. ಮೂರನೇದಾಗಿ ಸಾಕ್ಷ್ಯಚಿತ್ರಗಳನ್ನು ಅಥವಾ ಡಾಕ್ಯುಮೆಂಟ್ರಿಗಳನ್ನು ವೀಕ್ಷಣೆ ಮಾಡುವುದು. ಬ್ರೋಕನ್ ವಿಂಗ್ಸ್, ವೈಲ್ಡ್ ಬರ್ಡ್ ಟ್ರೇಡ್ನಂತಹ ಡಾಕ್ಯುಮೆಂಟ್ರಿಗಳನ್ನು ವೀಕ್ಷಣೆ ಮಾಡೋದು. ನಾಲ್ಕನೇದಾಗಿ ಪಕ್ಷಿಗಳಿಗೆ ಕಾಳುಗಳನ್ನು ಹಿತ್ತಲಿನಲ್ಲಿ ಅಥವಾ ಅರಣ್ಯ ಪ್ರದೇಶಗಳ ಹತ್ತಿರದಲ್ಲಿರ್ತಕ್ಕಂತಹ ಜಾಗಗಳಲ್ಲಿ ಇಡ್ತಕ್ಕಂತಹ ಹವ್ಯಾಸವನ್ನು ಬೆಳೆಸೋದು, ಅಂದರೆ ಬರ್ಡ್ಸ್ ಫೀಡರ್ಗಳನ್ನು ನಿರ್ಮಾಣ ಮಾಡೋದು. 5ನೇದೇನಪ್ಪ ಅಂತ ಹೇಳಿದ್ರೆ,
ಪಕ್ಷಿ ಸಂರಕ್ಷಣೆಗೆ ಶ್ರಮಿಸ್ತಾ ಇರತಕ್ಕಂತಹ ಸಂಘ ಸಂಸ್ಥೆಗಳಿಗೆ, ವ್ಯಕ್ತಿಗಳಿಗೆ, ಸ್ವಯಂ ಸೇವಕರುಗಳಿಗೆ ಹಾಗೆ ಅಭಯಾರಣ್ಯಗಳು, ವನ್ಯಧಾಮಗಳಿಗೆ ಹಣಕಾಸಿನ ಸಹಾಯಗಳನ್ನು, ನಮ್ಮ ಕೈಲಾಗಿರ್ತಕ್ಕಂತಹ ಸಹಾಯಗಳನ್ನು ಮಾಡ್ತಕ್ಕಂತಹದ್ದು. 6ನೇದೇನಪ್ಪ ಅಂತ ಹೇಳಿದ್ರೆ, ಪಕ್ಷಿಗಳ ಅನಧಿಕೃತ ಮಾರಾಟ, ಸೆರೆ, ಬೇಟೆಯನ್ನು ತೀವ್ರವಾಗಿ ಖಂಡಿಸೋದು. ಇಂತಹ ಪಕ್ಷಿಗಳ ಮಾರಾಟದ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಲ್ಲಿ ಅರಣ್ಯ ಇಲಾಖೆ ಅಥವಾ ಪೊಲೀಸ್ ಇಲಾಖೆಗಳ ಗಮನಕ್ಕೆ ತರೋದು. ಜೊತೆಗೆ ಮಕ್ಕಳಿಗೆ ಬಂಧನದಲ್ಲಿಟ್ಟಿರುವಂತಹ ಹಕ್ಕಿಗಳ ಗೋಳು ಮತ್ತು ಅವುಗಳ ಸಂರಕ್ಷಣೆಯ ಮಹತ್ವದ ಬಗ್ಗೆ ತಿಳಿ ಹೇಳ್ತಕ್ಕಂಥದ್ದು. ಸ್ನೇಹಿತರೆ, ಮಕ್ಕಳಿಗಾಗಿ ಇರ್ತಕ್ಕಂತಹ www.luckydalorikit.com ವೆಬ್ಸೈಟ್ಗೆ ಭೇಟಿ ನೀಡೋದು. ಒಟ್ಟಾರೆಯಾಗಿ ಹೇಳೋದಾದರೆ, ಪಕ್ಷಿಗಳು ಪ್ರಕೃತಿಯಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದುಕೊಳ್ತವೆ. ಪ್ರಕೃತಿಯ ನಿಯಮವನ್ನು ತಪ್ಪದೇ ಪಾಲಿಸ್ತವೆ. ನಾವು ಸಹ ಅವುಗಳಿಂದ ಕಲಿತರೆ ಜೀವನವೂ ಕೂಡ ಸರಳ, ಸುಂದರ. ಪಕ್ಷಿಗಳು ಮನುಷ್ಯರ ಹಾಗಲ್ಲ. ಅವುಗಳ ಶಿಸ್ತು, ಸರಳತೆ, ಬದುಕಿನ ರೀತಿ ಎಲ್ಲವೂ ಅವುಗಳಷ್ಟೇ ಅನನ್ಯ. ಅವನ್ನು ಅನುಸರಿಸಿದರೆ ಮನುಷ್ಯನ ಬದುಕು ಆರೋಗ್ಯಕರವಾಗಬಹುದು. ಸ್ನೇಹಿತರೆ, ಈ ವಿಡಿಯೋ ಶುರು ಮಾಡಿದಾಗ ನನಗೆ ಮತ್ತೊಂದು ನೆನಪು ಬಂತು. ಏನಪ್ಪ ಅಂತ ಹೇಳಿದ್ರೆ, ಸಿದ್ದಣ್ಣ ಮಸಳಿಯವರು ಬರೆದಿರ್ತಕ್ಕಂತಹ ನಾನು ಪಂಜರದ ಪಕ್ಷಿ ಅನ್ನೋ ಕವಿತೆಯ ಬಗ್ಗೆ. ಆ ಕವಿತೆಯನ್ನು ಕೇಳ್ತಾ ಈ ವಿಡಿಯೋ ಮುಗಿಸೋಣ. ನಾನು ಪಂಜರದ ಪಕ್ಷಿ, ಇನ್ನು ನನಗಾರುಗತೆ ಕೇಳಬಯಸುವೇನೋ ನನ್ನ ಕಥೆಯ. ನಾನು ಪಂಜರದ ಪಕ್ಷಿ, ಇನ್ನು ನನಗಾರುಗತೆ ಕೇಳಬಯಸುವೇನೋ ನನ್ನ ಕಥೆಯ. ಯಾರ ಸಂತೋಷಕ್ಕೆ ಹಿಡಿದು ತಂದರು ನನ್ನ, ಅರಿಯಬಲ್ಲೆಯ ನನ್ನ ಒಡಲ ವ್ಯಥೆಯ. ಅರಿಯಬಲ್ಲೆಯ ನನ್ನ ಒಡಲ ವ್ಯಥೆಯ. ನಾನು ಪಂಜರದ ಪಕ್ಷಿ, ಇನ್ನು ನನಗಾರುಗತೆ ಕೇಳಬಯಸುವೇನೋ ನನ್ನ ಕಥೆಯ. ಇಷ್ಟು ಕಿರಿದಾದ ಮಾಹಿತಿ ನ್ಯಾಷನಲ್ ಬರ್ಡ್ಸ್ ಡೇ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್. ಬಹುದೂರ ಯಾವುದೋ ಪರ್ವತದ ಓರೆಯಲಿ, ಮರದ ಕಿರಿ ಹೋದರಿನಲ್ಲಿ ಜನಿಸಿ ಬಂದ